ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತ ಆಶ್ರಮ ದೇಗಲಮಡಿಯಲ್ಲಿ 14ನೇ ಜಾತ್ರಾ ಮಹೋತ್ಸವ ಮತ್ತು ಜಗನ್ಮಾತೆ ಅಕ್ಕಮಹಾದೇವಿ ತೊಟ್ಟಿಲು ಸಮಾರಂಭ ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು, ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಡಾಕ್ಟರ್ ಬಿಎಸ್ ಬಿರಾದರ್, ಡಾಕ್ಟರ್ ರಾಮಚಂದ್ರ ಗಣಾಪುರ, ಮಲ್ಲಿಕಾರ್ಜುನ್ ಪಾಟೀಲ, ಶಿವಕುಮಾರ್ ಮೂಲಗೆ, ಶಿವಕುಮಾರ್ ಉಮರ್ಗಿ, ಸುನಿಲಾ ರಾಠೋಡ್, ಸತೀಶ್ ಪಾಟೀಲ, ಉದಯ್ ಗುತ್ತಿದಾರ್, ಶ್ರೀಮಂತ ಕಟ್ಟಿಮಣಿ, ಲಕ್ಷ್ಮಣ ಅವಂಟಿ, ನೀಲಮ್ಮ ಪಾಟೀಲ್, ಸಂತೋಷ್ ಬೈರಾ, ನರಸಪ್ಪ ಜೋತಗೊಂಡ, ಸಿದ್ದಯ್ಯ ಸ್ವಾಮಿ, ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಧನ್ಯವಾದ ಅರ್ಪಿಸಬೇಕು. ಯಾಕಂದ್ರೆ ಅವರು ಮತ್ತೊಂದು ಮಾತು ಹೇಳಿದ್ರು ನನಗೆ, ಎಲ್ಲ ಬರಲಿ ನಾನು ಯಾವಾಗಲೂ ಕೇಳಿದಾಗ ಅಕ್ಕ ಮಾಡಿ ಅಂದರೆ ನನಗೆ ನನ್ನ ಕುಲದೇವತೆ ಅಂತ ಹೇಳಿದವರು ನೋಡಿ. ಅದಕ್ಕಾಗಿ 12ನೇ ಶತಮಾನದಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನನಗೆ ಅನಿಸ್ತದ ಇದ್ದಿತ್ತಲಾಗಿ, ಯಾಕಂದರೆ ಭಾಳ ಜನ ಹೆಣ್ಮಕ್ಳು ಅಕ್ಕಮಾದೇವಿ ಗುರುವನ್ನು ಮಾಡ್ಕೊಂಡಿರ್ಬೋದು ಮತ್ತು ಬೇರೆ ಬೇರೆಯವರು ಕೂಡ ಆ ಶಕ್ತಿಯ ಅವತಾರ ಅಂತ ಹೇಳಿ ಗುರುವನ್ನು ಮಾಡ್ಕೊಂಡಿರ್ಬೋದು. ಆದರೆ ಇಡೀ ನಮ್ಮ ಕರ್ನಾಟಕದಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಒಬ್ಬ ಅವಧೂತರನ್ನು ಕೇಳಿದಾಗ ಅಕ್ಕಮಹಾದೇವಿ ಗುರುವನ್ನು ಮಾಡಿಕೊಂಡವ್ರು ಯಾರು ಇದ್ರೆ ಅವರೇ ನಮ್ಮ ಪೂಜ್ಯ ನಮ್ಮ ಬಸವಲಿಂಗ ಅವಧೂತರು. ಯಾಕಂದರೆ ಅಕ್ಕಮಹಾದೇವಿ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅಕ್ಕ ಅಂದರೆ ನಿಜವಾಗಿ ಆ ಅಕ್ಕನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇವತ್ತು ನನಗೆ ನಾನು ಪಾದಯಾತ್ರೆಯಲ್ಲಿ ಒಂದು ಇಲ್ಲಿ ಬಂದ ಆದ್ಮೇಲೆ ಗೊತ್ತಾಯ್ತು, ಅಕ್ಕಮಹಾದೇವಿಯ ಮೇಲೆ ಏನಪ್ಪಾ ಅಂದ್ರೆ ಸಾಕಷ್ಟು ಕೆಲಸವನ್ನು ಏನಪ್ಪಾ ಅಂದ್ರೆ ಅವರು ಇವತ್ತು ಮಾಡಿದ್ದಾರೆ. ಬಹುಶಃ ಅಷ್ಟೊಂದು ಕಾರ್ಯ ಯಾವ ವಿಶ್ವವಿದ್ಯಾಲಯದಲ್ಲಿಯೂ ಸಹಿತ ಅದಾಗಿಲ್ಲ. ಹೀಗಾಗಿ ಪೂಜ್ಯರು ಹೇಳ್ತಾ ಇದ್ದರು, ಅಕ್ಕಮಹಾದೇವಿ ನನ್ನ ಆರಾಧ್ಯ ದೇವತೆ, ಅಕ್ಕಮಹಾದೇವಿಯನ್ನು ಬಿಟ್ಟು ನಾನು ಏನೂ ಮಾಡುವುದಿಲ್ಲ. ಅವರು ಒಂದೇ ಭಾಷೆಯಲ್ಲಿ ಪರಿಣಿತರಾಗಿಲ್ಲ, ಬಹುಭಾಷೆಯಲ್ಲಿ ಅವರು ಪರಿಣಿತಿಯನ್ನು ಹೊಂದಿದ್ದಾರೆ. ನೀವು ಕನ್ನಡ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಏನು ಅಕ್ಕಮಹಾದೇವಿಯವರು ವಚನಗಳನ್ನು ಅವರು ಬರೆದಿದ್ದಾರೆ. ಆ ವಚನಗಳನ್ನು ಇಟ್ಟುಕೊಂಡು ಅನೇಕ ವಚನಗಳನ್ನು ಮತ್ತೆ ಅವರು ಸೃಷ್ಟಿ ಮಾಡಿದ್ದಾರೆ. ಪೂಜ್ಯರಿಗೆ, ನಮ್ಮ ದೊಡ್ಡ ಪೂಜ್ಯರು ಹುಣಸೂರು ಪೂಜ್ಯರು ಹೇಳ್ತಾ ಇದ್ದರು, ನಾನು ಮೊದಲ ಏನು ತಪಸ್ ಮಾಡ್ತಾ ಸಾಹಿತ್ಯ ಲೋಕನ ಬೇರೆ. ಇಲ್ಲಿ ಪೂಜ್ಯರು ನಾವು ಬರುವಾಗ ಹುಡುಗರ ಕೈ ಬೈಕ್ ಕೊಡಬಾರ್ದು, ಹುಡುಗಿಯರ ಕೈ ಕನ್ನಡಿ ಕೊಡಬಾರ್ದು. ಸಾಹಿತ್ಯದ ಕೈ ಬೈಕ್ ಕೊಡಬಾರ್ದು, ಹುಡುಗರ ಕೈಯಾಗ ಬೈಕ್ ಕೊಡಬಾರ್ದು, ಹುಡುಗಿಯರ ಕೈಯಾಗ ಕನ್ನಡಿ ಕೊಡಬಾರ್ದು ಅನ್ನೋ ಮಾತಿದೆ. ಹೀಗೆ ಇವತ್ತು ಜಗತ್ತಿನ ಮೊದಲ ಕವಯಿತ್ರಿ, ಮೊದಲ ವಚನಕಾರ್ತಿ, ಹೆಣ್ಣು ಮಕ್ಕಳಿಗೆ ಧೈರ್ಯ, ಸ್ಥೈರ್ಯ, ಸ್ವಾಭಿಮಾನ, ಸ್ವಾತಂತ್ರ್ಯ ದತ್ತು ಕೊಟ್ಟಂತ ದೇವಿ, ನಂತರ ಮಹಾದೇವಿ, ನಂತರ ಶರಣ ಕುಲಕ್ಕೆ ಅಕ್ಕ ಮಹಾದೇವಿ, ವೀರ ವಿರಾಗಿಣಿ, ವೈರಾಗ್ಯ ಮೂರ್ತಿ, ಆದಿಶಕ್ತಿ, ಪಾರ್ವತಿಯ ಅವತಾರಿಣಿ ಈ ಭೂಮಿಗೆ ಬಂದು ಸಾಹಿತ್ಯ ಲೋಕದ ಧ್ರುವಕಾರಿ ಅಕ್ಕ. ಅವರ ವಚನಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಆಯುಷ್ಯ ಹೋಗ್ಬಿಡ್ತದೆ. 434 ವಚನಗಳು. ಪೂಜ್ಯರು ಅವರ ಯೋಗಾಂಗ ತ್ರಿವೇದಿ, ಸೃಷ್ಟಿ ವಚನಗಳು, ಅವರ ಗೀತೆಗಳು, ಯೋಗಾಂಗ ತ್ರಿವೇದಿ ಅಂತೂ ಬಹಳ 67 ತ್ರಿವೇದಿಗಳು ಬಹಳ ಕಠಿಣ ಜಟಿಲ. ಅದರ ನಿಷ್ಪತ್ತಿ ಮಾಡಬೇಕಾದ್ರೆ ಬಹಳ ಅಧ್ಯಯನ, ಬಹಳ ಜ್ಞಾನ ಬೇಕು. ಸರ್ ಅವರ ಜೊತೆ ಚರ್ಚೆ ಮಾಡ್ತಾ ಖರೀದಿಸುವ ಪ್ಲಾನ್ ಇದ್ದೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.